ಆರ್ ಕನ್ನಡ ಟಿವಿಯಿಂದ ಹೊರಬಂದ ಶೋಭಾ ಮಳವಳ್ಳಿ. ಶೋಭಾ ರಾಜೀನಾಮೆಗೆ ಶುರುವಾಯಿತು ಭಾರೀ ಚರ್ಚೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಿ ವಿಕೃತಿ. ಎಸ್, ಹೆಣ್ಣು ಸಂಸಾರ ಮಾತ್ರವಲ್ಲದೆ ಮನುಕುಲದ ಕಣ್ಣು ಕೂಡ ಹೌದು. ಒಂದು ಹೆಣ್ಣು ಮನಸ್ಸು ಮಾಡಿದರೆ ಇಡೀ ಸಾಮ್ರಾಜ್ಯವನ್ನೇ ನಿರ್ಮಿಸುವಂತಹ ಶಕ್ತಿವಂತೆ. ತನ್ನ ಮನೆಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸುವುದು ಮಾತ್ರವಲ್ಲದೆ ತನ್ನ ಮನೆಗಾಗಿ ಎಂಥ ಕಷ್ಟದ ಕೆಲಸವನ್ನ ಕೂಡ ಮಾಡುವಂತಹ ಧೈರ್ಯವಂತೆ. ಅಷ್ಟೇ ಯಾಕೆ, ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನ ಕೊಡುವ ಮೂಲಕ ಹೆಣ್ಣು ಅಬಲೆಯಲ್ಲ ಅನ್ನೋದನ್ನ ಸಾಧಿಸಿ ತೋರಿಸಿದವಳು. ಆದರೆ ಸಮಾಜದಲ್ಲಿ ಒಂದು ಹೆಣ್ಣು ಎತ್ತರದ ಸ್ಥಾನಕ್ಕೆ ಏರ್ತಿದ್ದಾಳೆ ಎಂದ್ರೆ ಸಮಾಜ ನೋಡುವ ದೃಷ್ಟಿಯೇ ಬೇರೆ. ಸಮಾಜದಲ್ಲಿ ಒಳ್ಳೆ ಹುದ್ದೆಯನ್ನ ಅಲಂಕರಿಸಿದ್ರೆ ಮೆಚ್ಚುಗೆ ವ್ಯಕ್ತಪಡಿಸುವುದು ತೀರಾ ವಿರಳ. ಆದರೆ ಒಮ್ಮೆ ಆ ಹುದ್ದೆಯನ್ನ ಕಳೆದುಕೊಂಡ್ರೆ ಸಾಕು, ಆಕೆಯ ಬಗ್ಗೆ ಜನರು ಮಾತಾಡೋ ರೀತಿಯೇ ಬೇರೆ. ಈಗ ಅಂತಹದ್ದೇ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದ್ದು, ಹೆಣ್ಣಿಗೆ ಹೀಗೇನ ಗೌರವ ಕೊಡೋದು ಅನ್ನೋ ಪ್ರಶ್ನೆ ಎದ್ದಿದೆ. ಹೌದು, ಶೋಭಾ ಮಳವಳ್ಳಿ ಈ ಹೆಸರು ಜನರಿಗೆ ಅಷ್ಟು ಚಿರಪರಿಚಿತ ಇಲ್ಲದಿರಬಹುದು. ಆದರೆ ಬಹುತೇಕ ಮಂದಿಗೆ ಚಿರಪರಿಚಿತವಾದ ಹೆಸರು. ಮುದ್ರಣ ಹಾಗೂ ಟಿವಿ ಮಾಧ್ಯಮದಲ್ಲಿ ಸುಮಾರು 26 ವರ್ಷಗಳ ಕಾಲ ಕೆಲಸ ಮಾಡಿರೋ ಶೋಭಾ ಮಳವಳ್ಳಿ ವರದಿಗಾರಿಕೆಯಿಂದ ಹಿಡಿದು ಸಂಪಾದಕಿಯಾಗುವವರೆಗೂ ಅವರು ನಡೆದ ದಾರಿ ದೀರ್ಘವಾದದ್ದು. ಆರ್ ಕನ್ನಡ ವಾಹಿನಿಯ ಸಂಪಾದಕಿಯಾಗುವ ಮೂಲಕ ಮೊಟ್ಟ ಮೊದಲ ಮಹಿಳಾ ಸಂಪಾದಕರು ಎಂಬ ಖ್ಯಾತಿಯನ್ನ ಶೋಭಾ ಮಳವಳ್ಳಿಯವರು ಗಳಿಸಿದ್ದಾರೆ. ಸಂಪಾದಕಿಯಾಗಿ ಕೆಲವು ತಿಂಗಳುಗಳು ಮಾತ್ರ ಕಾರ್ಯನಿರ್ವಹಿಸಿದ ಶೋಭಾ ಮಳವಳ್ಳಿಯವರು ಕೆಲ ಕಾರಣಾಂತರಗಳಿಂದ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಈ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಪರವಿರೋಧ ಚರ್ಚೆಗಳು ಜೋರಾಗಿಯೇ ನಡೀತಾ ಇದೆ. ಅಷ್ಟಕ್ಕೂ ಇಷ್ಟೆಲ್ಲ ಚರ್ಚೆಯ ಅನಿವಾರ್ಯತೆ ಇದೆಯಾ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆ. ಅಷ್ಟಕ್ಕೂ ಅಧಿಕಾರ, ಹುದ್ದೆ ಎಂದಿಗೂ ಯಾರಿಗೂ ಶಾಶ್ವತವಲ್ಲ. ರಾಜ್ಯದ ಮೊಟ್ಟ ಮೊದಲ ಸಂಪಾದಕಿ ಎಂಬ ಹೆಗ್ಗಳಿಕೆಗೆ ಶೋಭಾ ಮಳವಳ್ಳಿಯವರು ಭಾಜನರಾಗಿದ್ದು, ಕೆಲವರು ಮೂಗು ಮುರಿದಿದ್ರು. ಕೆಲ ಮಾಧ್ಯಮಗಳು ಇವರ ಸಂದರ್ಶನವನ್ನ ಕೂಡ ಮಾಡಿದ್ರು. ಹುದ್ದೆಯನ್ನ ಅಲಂಕರಿಸಿದಾಗ ಚರ್ಚೆ ಮಾಡಿದವರು ಇದೀಗ ಹುದ್ದೆಯಿಂದ ಕೆಳಗಿಳಿದ ಬಳಿಕ ಭಾರೀ ಚರ್ಚೆ ಮಾಡ್ತಾ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಮಾಡ್ತಾ ಇದ್ದಾರೆ. ಕೆಲವರು ಶೋಭಾ ಅವರ ಪರವಾಗಿ ಚರ್ಚೆ ನಡೆಸಿದ್ರೆ, ಇನ್ನು ಕೆಲವರು ಇದೆಲ್ಲ ಆಗಿರೋದು ಒಳ್ಳೆಯದು ಎಂಬಂತೆ ಪೋಸ್ಟ್ಗಳನ್ನ ಹಾಕ್ತಾ ಇದ್ದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಸಂಪಾದಕಿಯಾದ ಶೋಭಾ ಮಳವಳ್ಳಿಗೆ ಸಾಲು ಸವಾಲುಗಳನ್ನ ಎದುರಿಸಿದ್ರು ಕೂಡ ಎಂದಿಗೂ ಕುಗ್ಗದೆ ಸಂಸ್ಥೆಯ ಏಳಿಗೆಗೆ ಶ್ರಮಿಸಿದ್ರು. ಆದರೆ ಕೊನೆಗೆ ಬಂಡವಾಳ ಹೂಡಿದವರ ನಿರ್ಧಾರವೇ ಅಂತಿಮ ಎಂಬಂತೆ ಶೋಭಾ ಅವರಿಗೆ ಗೇಟ್ ಪಾಸ್ ಭಾಗ್ಯ ಸಿಕ್ಕಿತ್ತು. ಇನ್ನು ಟಿವಿ ಪರದೆಯಲ್ಲಿ ಮಿಂಚಿದ ಅನೇಕ ನಿರೂಪಕರು, ಸಂಪಾದಕರು ಇಂದು ಮರೆಯಾಗಿದ್ದಾರೆ. ಅಲ್ಲದೆ ಅದೆಷ್ಟೋ ಮಂದಿ ಸಂಪಾದಕರು ರಾಜೀನಾಮೆ ನೀಡಿದ ಬಗ್ಗೆಯಾಗ್ಲಿ, ಸಂಸ್ಥೆಯೇ ತೆಗೆದುಹಾಕಿದ ಬಗ್ಗೆಯಾಗ್ಲಿ ಚರ್ಚೆ ಮುನ್ನೆಲೆಗೆ ಬಂದಿರಲಿಲ್ಲ. ಆದರೆ ಶೋಭಾ ಮಳವಳ್ಳಿಯವರ ರಾಜೀನಾಮೆ ಬಗ್ಗೆ ಯಾಕಿಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅನ್ನೋದೇ ತಿಳಿತಾ ಇಲ್ಲ. ಒಂದು ಹೆಣ್ಣು ಎಡಿಟರ್ ಹುದ್ದೆಯನ್ನ ಅಲಂಕರಿಸಿದ್ರು ಅಂತನಾ, ಅಥವಾ ಈ ಸಮಾಜದಲ್ಲಿ ಒಂದು ಹೆಣ್ಣು ಎಂದೂ ಬೆಳಿಬಾರ್ದು ಅಂತನೋ ಗೊತ್ತಿಲ್ಲ. ಒಂದು ಹೆಣ್ಣು ಕುಟುಂಬ ನಿರ್ವಹಣೆ ಜವಾಬ್ದಾರಿ ಜೊತೆ ನಾನಾ ಸವಾಲುಗಳು, ಕಷ್ಟಗಳನ್ನ ಎದುರಿಸಿ ಮುಂದೆ ಬಂದು ಸಂಸ್ಥೆಯಲ್ಲಿ ಕೆಲಸ ಪಡೆದು ದುಡಿದು ತನ್ನ ಕಾಲ್ ಮೇಲೆ ತಾನು ನಿಲ್ಲೋದ್ರ ಜೊತೆ ತನ್ನ ಕುಟುಂಬದವರನ್ನ ನೋಡ್ಕೊಳ್ತಾರೆ. ಅಂತಹದ್ದೇ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ಶೋಭಾ ಮಳವಳ್ಳಿ. ಮಾಧ್ಯಮ ಕ್ಷೇತ್ರದಲ್ಲಿ ಲೇಡಿ ಸಿಂಗಂ ಅಂತಾನೆ ಹೆಸರುವಾಸಿಯಾಗಿರೋ ಶೋಭಾ ಸುಮಾರು 10 ವರ್ಷಗಳ ಕಾಲ ಸುವರ್ಣ ನ್ಯೂಸ್ನಲ್ಲಿ ಇನ್ಪುಟ್ ಚೀಫ್ ಆಗಿ ಕಾರ್ಯನಿರ್ವಹಿಸಿ ತಮ್ಮ ಸಹೋದ್ಯೋಗಿಗಳಿಂದ ಅಚ್ಚುಕಟ್ಟಾಗಿ ಕೆಲಸ ತೆಗೆಸಿದ್ದು ಅನೇಕ ಕಿರಿಯ ಪತ್ರಕರ್ತರಿಗೆ ಮಾರ್ಗದರ್ಶಕರಾಗಿದ್ರು. ಇವರಿಂದ ಅದೆಷ್ಟೋ ಮಂದಿ ಕೆಲಸ ಕಲಿತು ಮೇಲೆ ಬಂದಿದ್ದಾರೆ. ಇಂತಹ ದಿಟ್ಟ ಛಲಬಿಡದ ನಾರಿ ಈ ಶೋಭಾ ಮಳವಳ್ಳಿ. ಹಂತವಾಗಿ ಮೇಲೆ ಬಂದ ಶೋಭಾ ಮಳವಳ್ಳಿಯವರಿಗೆ ಕೆಲ ತಿಂಗಳ ಹಿಂದೆ ಆರ್ ಕನ್ನಡ ವಾಹಿನಿಯಿಂದ ಎಡಿಟರ್ ಆಗೋ ಅದೃಷ್ಟ ಕೂಡಿ ಬಂತು. ಉನ್ನತ ಹುದ್ದೆ ಅಂದ್ರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಅದರಂತೆ ಬಂದ ಆಫರ್ ಅನ್ನ ಸ್ವೀಕರಿಸಿ ಕೆಲ ತಿಂಗಳ ಹಿಂದಷ್ಟೇ ಆರ್ ಕನ್ನಡ ವಾಹಿನಿಯ ಸಂಪಾದಕ ಹುದ್ದೆಯನ್ನ ಅಲಂಕರಿಸಿ ಮೊಟ್ಟ ಮೊದಲ ಮಹಿಳಾ ಸಂಪಾದಕಿ ಎನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ರು. ಆಗ ಕೆಲವರು ಇವರ ಬಗ್ಗೆ ತುಟಿ ಬೆಚ್ಚದವರು ಈಗ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ ಕೂಡಲೇ ಅವರ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ರು.
ಶೋಭಾ ಮಳವಳ್ಳಿಯವರು ಎಡಿಟರ್ ಹುದ್ದೆಗೆ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ರೋ ಅಥವಾ ವಾಹಿನಿ ಮುಖ್ಯಸ್ಥರ ಮೌಖಿಕ ಆದೇಶದ ಮೇರೆಗೆ ರಾಜೀನಾಮೆ ಕೊಟ್ರೋ ಅದು ಬೇಡದ ವಿಚಾರ. ಆದರೆ ಅವರ ರಾಜೀನಾಮೆ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಿದ್ದು ತರವೇ ಎಂಬ ಪ್ರಶ್ನೆ. ಹುದ್ದೆಗೆ ಏರಿದಾಗ ಮಾತನಾಡದವರು ಇದೀಗ ರಾಜೀನಾಮೆ ನೀಡ್ತಾ ಇದ್ದಾರೆ ಅಂತ ಸುದ್ದಿ ಗೊತ್ತಾಗದ ಕೂಡಲೇ ಭಾರಿ ಚರ್ಚೆ ಮಾಡ್ತಾ ಇದ್ದಾರೆ. ಇದೇ ಆರ್ ಕನ್ನಡ ವಾಹಿನಿಯಿಂದ ಸುಮಾರು ಮಂದಿ ಎಡಿಟರ್ಗಳು ಹೊರ ನಡೆದಾಗ ಚರ್ಚೆ ಮಾಡದವರು ಇದೀಗ ಶೋಭಾ ಅವರ ಬಗ್ಗೆ ಮಾತನಾಡ್ತಿದ್ದಾರೆ. ಅವರು ಒಂದು ಹೆಣ್ಣು ಸಂಪಾದಕಿಯಾಗಿದ್ರು ಅನ್ನೋ ಕಾರಣಕ್ಕ ಒಂದು ಹೆಣ್ಣು ಎಡಿಟರ್ ಅನ್ನೋ ದೊಡ್ಡ ಹುದ್ದೆಗೆ ಹೋಗಲೇಬಾರದಾ ಅನ್ನೋ ಪ್ರಶ್ನೆಗಳು ಎದ್ದಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.